ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಾರ್ನಿಂಗು ಮಾರ್ಕೆಟ್ಗೆ ಅಂತ ಹೋಗ್ತಾ ಇದ್ದೆ, ನಂದಿನ್ ಲೇಔಟ್ ಪಾರಂ ರೂಟಲ್ಲಿ, ನಿಯರ್ ರಾಜ್ಕುಮಾರ್ ಸಮಾಧಿ ಹತ್ರ. ಆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟೊಂದು ಗಾಡಿನ. ನಾನು ಇಷ್ಟೊಂದು ಆಟೋ ನೋಡ್ಬಿಟ್ಟು ಇಲ್ಲಿ ಯಾವುದೋ ರ್ಯಾಲಿ ಗಿಲಿ ಇದೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಸ್ವಲ್ಪ ಮುಂದೆ ಬಂದ ಮೇಲೆ ಗೊತ್ತಾಗಿತ್ತು ಆಟೋ LPG ಗೋಸ್ಕರ ಕ್ಯೂ ನಿಂತಿರೋದು ಅಂತ. ಬೆಂಗಳೂರಿಗೆ ಬಂದು ತುಂಬಾ ವರ್ಷ ಆಯ್ತು, ಆದ್ರೆ ಫಸ್ಟ್ ಟೈಮ್ ನಾನು ಇಷ್ಟೊಂದು ಆಟೋಗಳನ್ನ ಒಂದೇ ಟೈಮ್ ನೋಡ್ತಾ ಇರೋದು. ಎಲ್ಲಿಗೆ ಬಂತು ನಮ್ಮ ಬೆಂಗಳೂರು. ನನಗೆ ಅನಿಸ್ತಿರೋದೇನಪ್ಪ ಅಂದ್ರೆ ಮೋಸ್ಟ್ಲಿ ಬೆಂಗಳೂರಲ್ಲಿ ಆಟೋದ ರಾವಳಿ ಕಡಿಮೆ ಆಗಬಹುದೇನೋ, ಮೇ ಬಿ ಅಂತ ನನಗೆ ಅನಿಸ್ತಾ ಇದೆ. ಮೇ ಬಿ ಗೊತ್ತಿಲ್ಲ. ಈ ಮಾತನ್ನ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರು ಇರ್ತಾರೆ ಅವ್ರಿಗೆ ಹೇಳ್ತಾ ಇರೋದು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಪ್ಪ ಅಂದ್ರೆ, ಸ್ವಲ್ಪ ದಿನದಿಂದ ನನಗೆ ಕೆಲಸ ಇರಲಿಲ್ಲ. ಅವಾಗ ನಾನು ರ್ಯಾಪಿಡೋ ಬೈಕ್ ಓಡಿಸ್ತಾ ಇದ್ದೆ. ಅವಾಗ ಕೆಲವೊಬ್ಬರು ನಮಗೆ ತಕರಾರು ಮಾಡಿದ್ರು. ಅಂಥವ್ರಿಗೆ ನಾನು ಆ ಥರ ಹೇಳ್ತಾ ಇರೋದು. ನಮ್ಮದು ಜೀವನ ಅಲ್ವಾ ಗುರು. ನಾವು ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀವಿ, ನಾವು ಓಡಿಸ್ತೀವಿ, ನಾವು ದುಡ್ದದ್ದು ನಮಗಿರುತ್ತಲ್ವಾ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಇವಾಗ ಮೋಸ್ಟ್ಲಿ ಆಟೋ ಎಲ್ಲ ಬಂದಾದರೆ ಇನ್ನು ರ್ಯಾಪಿಡೋ ಬೈಕೇ ಓಡಿಸ್ಬೇಕಾಗುತ್ತೆ. ಅದು ಗೊತ್ತಿಲ್ಲ ಪೆಟ್ರೋಲ್ ಖಾಲಿ ಯಾವಾಗಾಗುತ್ತೋ. ಪಾಪ ತುಂಬ ಕಷ್ಟ ಗುರು ಆಟೋದವ್ರ ಜೀವನ. ನಾನು ಸುಮ್ಮನೆ ಕೇಳಿದೆ, ಇಷ್ಟು ಲಾಂಗ್ ಲೆಂತ್ ಇರೋದು ನೋಡ್ಬಿಟ್ಟು ಅಲ್ಲಿರೋ ಬ್ರೋ ಕೇಳಿದೆ, ಬ್ರೋ ಎಷ್ಟಿರ್ಬೋದು ಆಟೋ ಅಂತ ಕೇಳಿದ್ರೆ ಅವರಂದರು, ನಿನ್ನೆ ನೈಟಿಂದ ಇಲ್ಲಿವರೆಗೂ ಕ್ಯೂ ಹಾಕಿರೋದು ಒಂದು 800 ಇರ್ಬೋದು ಅಂತ ಹೇಳಿದ್ರು. ಇರ್ಬೋದು ಗುರು, ಮೋಸ್ಟ್ಲಿ ನಾನು ನೋಡಿದ್ದೆ 2 ಕಿಲೋಮೀಟ್ರ್ ಮೇಲೆ ಇದೆ. ನನಗನ್ಸುತ್ತೆ ಈ ಆಟೋದವ್ರು ಎಲ್ಲ ಸೇರ್ಕೊಂಡ್ಬಿಟ್ಟು ಮೋಸ್ಟ್ಲಿ ಸ್ಟ್ರೈಕ್ ಮಾಡಬಹುದು. ಒಟ್ಟಿನಲ್ಲಿ ನಾನೇನು ಹೇಳ್ತಾ ಇದ್ದೀನಂದರೆ, ಇದೇ ಥರ ಆದರೆ ಆಟೋದವ್ರ ಜೀವನ ತುಂಬ ಕಷ್ಟ ಗುರು. ನೋಡೋಣ, ಇವಾಗ ಗ್ಯಾಸ್ ಖಾಲಿಯಾಗಿದೆ, ಆಮೇಲೆ ಬೈಕು ಕಾರ್ ಓಡಿಸೋರ್ದೆಲ್ಲ ಏನು ಕತೆ ಮುಂದೆ ಗೊತ್ತಾಗುತ್ತೆ. ಇರೋವರೆಗೂ ಎಲ್ಲರೂ ಯೂಸ್ ಮಾಡ್ತಾರೆ, ಮುಗಿದ್ಮೇಲೆ ಶಂಭೋ ಶಿವಲಿಂಗ. ಇಷ್ಟ ಫ್ರೆಂಡ್ಸ್, ಇದೆಲ್ಲ ನೋಡಿದ ಮೇಲೆ ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹಾಕಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.